ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ನಾವು ಇವತ್ತು ನಮ್ಮ ಗ್ರಾಮದಲ್ಲಿದ್ದೀವಿ. ನೆನ್ನೆ ಎಲ್ಲ ಉಪವಾಸ ಹಬ್ಬ. ಮೊನ್ನೆ ದಿವಸ ಚಕ್ಲಿ, ನುಪ್ಪಿಟ್ಟು, ಕೋಡ್ಬಳೆ, ಕಜ್ಜಾಯ ಎಲ್ಲ ಮಾಡಿಬಿಟ್ಟು ನಾವು ಎಡೆ ಕೂದ್ವಿ ರಾತ್ರಿ. ಮೊನ್ನೆ ರಾತ್ರಿ ನೆನ್ನೆ ಭಾನುವಾರ ಬಾಡ ಮಾಡಿದ್ವಿ. ಇವತ್ತು ನಮ್ಮ ಮಾಮವ್ರದ್ದು ಆ ಜಾಗದಲ್ಲಿ ಒಂದು ಮೋಟ್ರ್ ಇದೆ. ಅಲ್ಲೊಂದು ಕಾಲುವೆ ಇದೆ, ಅಲ್ಲಿ ಮೋಟ್ರ್ ಇದೆ. ಅದನ್ನು ಏನೋ ಕೆಟ್ಟೋಗ್ಬಿಟ್ಟದೆ ಅಂದ್ಬಿಟ್ಟು ನಮ್ಮಮ್ಮ ಕರೆದಿದ್ರು. ನಮ್ಮ ಡ್ಯಾಡಿಯವರು ಬರ್ತಾಯಿದ್ರು. ನಾನು ಅವ್ರು ಬರೋಕ್ಕೆ ಮುಂಚೆನೇ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಭಯ ಆಯ್ತದೆ ನೋಡಿ, ಸುತ್ತ ಹಿಂಗದೆ. ಅದ್ರ ಮಧ್ಯದಲ್ಲಿ ನಾನು ಮಧ್ಯದಲ್ಲಿ ಹೋಗ್ಬೇಕು. ಇದ್ರ ಮಧ್ಯೆ ಅಂತಂದರೆ ಇದು ಕಬ್ಬನ ಗದ್ದೆ ಸಾಂತಕ್ಕ ಯಾಕೆ ಕಬ್ಬನ ಗದ್ದೆ ಕರ್ಸ್ಕೊಂಡಿದ್ದೆ ಅನ್ನೋ ಲೆಕ್ಕಾಚಾರಕ್ಕೆ ಆಗದೆ. ಇವಾಗ ಒಯ್ತಾವನಿ ಕಬ್ಬನ ಗದ್ದೆ ಒಳಗೆ. ಹೆಂಗೆ ಕಾಣಿಸ್ತದೆ ನೋಡ್ತಾ ಇರಿ. ಹೆಂಗೆ ಇದು ಜಾಡದೆ, ಜಾಡಿಲ್ದೇ ಏನಿಲ್ಲ. ಆದ್ರೂ ಹೋಗಿ ಒಂಥರ ಭಯ ಆಯ್ತದೆ. ಎದ್ಲೇ ಹೇಳ್ತಾರೆ ಇಲ್ಲೆಲ್ಲ ಚಿರತೆಗಳವೆ, ಅವವೆ ಇವವೆ ಅಂತ. ಬಂದು ನಾನು ಏನಾರು ಹಿಡ್ಕೊಂಬಿಟ್ರೆ ನಾ ಏನಪ್ಪ ಮಾಡೋಣ, ಇನ್ನೇನೋ ಕಬ್ಬ ಕಡ್ದು ಹಾಕ್ತಾರೆ. ಅವಾಗೇನಿಲ್ಲ, ಅವಾಗ ಸಖತ್ತಾಗಿ ಓಡಾಡ್ಬೋದು ನೋಡಿ. ಒಂಥರ ಈ ಗುಹೆ ಒಳಗೆ ಹೋಯ್ತೀವಲ್ಲ ಹಂಗದೆ ನೋಡಿ. ಭಯ ಆಗಕ್ಕಿಲ್ವೇ ಇಲ್ಲಿ ಹೋದ್ರೆ? ಆದ್ರೂ ಭಯ ಇಲ್ದೆಯ ನೈಟೆಲ್ಲ ಓಡಾಡ್ತಾರೆ ಇಲ್ಲಿ. ಆದರೆ ನಾನು ಓಡಾಡಲ್ಲ, ನಂಗೆ ಭಯ. ಈ ಹುಲಿ ಸಿಂಹಕ್ಕಿಂತ ನನಗೆ ದೇವು ಅಂದರೆ ಭಯ. ಸೊ ಹಂಗಾಗಿ ನಾವು ಓಡಾಡಲ್ಲ. ಆದರೆ ನಮ್ಮ ಮೈಕ್ಳುಗಳವೆ, ನಮ್ಮ ಜೀವನು, ನಮ್ಮ ಅಮಾಸೆಯವರು, ನಮ್ಮ ಮೂರು ಪಟೇಲರು, ಆಮೇಲೆ ಪಿ ಯು ಅವರು, ಆಮೇಲೆ ದೊಡ್ಡವರು ಎಲ್ಲ ಇದ್ದಾರೆ. ಅವ್ರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಬಿಡಿ, ಅವ್ರನ್ನ ರಾಕೆಟ್ ಹೋದಂಗೆ ಹೋಯ್ತಾರೆ. ಆದರೆ ನನಗೆ ಮಾತ್ರ ಭಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನನ್ನ ಕಬ್ಬನ ಗದೆಯಿಂದ ಆಚೆ ಹೋಯ್ತವನಿ. ಕಬ್ಬನ ಗದೆಯಿಂದ ನಮ್ಮದೇನಲ್ಲ ಈ ಕಬ್ಬು, ನಮ್ಮ ಜೀವನವ್ರದ್ದು. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಕಬ್ಬು. ನೀರಿಲ್ಲದೆ ಒಣಗೋಗ್ತಾ ಇದ್ದಾವೆ. ಕಾವೇರಮ್ಮ ಬೇಗ ತುಂಬಿದ್ರೆ, KRS ನೀರನ್ನ ಕೊಟ್ಟರೆ ಇವೆಲ್ಲ ಚೆನ್ನಾಗಿರ್ತವೆ. ಇದೆಲ್ಲ ಮೋಟ್ರ್ ನೀರಲ್ಲೇ ಬೆಳೆದಿರೋದು. ಆದರೆ ಮೋಟ್ರ್ ನೀರು ಬರಬೇಕು ಅಂತಂದರೆ ಅಲ್ಲಿ ನೋಡಿ ನವಿಲು ಹೆಂಗೆ ಮಾಡ್ತಾಯಿದ್ದು ನೋಡಿ. ಅಯ್ಯೋ, ಕೇಳಿಸ್ಬಿಡ್ತು, ಅದಕ್ಕೆ ಇಳಿಸ್ಬಿಡ್ತು. ಆದ್ರೂ ಬಿಡಿ, ನಿಮ್ಮ ಕಣ್ಣು ತುಂಬಿಸಿದ್ದೀನಿ. ನಾವು ಈ ಒಂದು ಸಮಯದಲ್ಲಿ ಚಿತ್ರೀಕರಣದ ವೇಳೆ ಆ ನವಿಲಿಗೆ ಯಾವುದೇ ರೀತಿ ತೊಂದರೆನ ಉಂಟು ಮಾಡಿರೋದಿಲ್ಲ. ಅಚಾನಕ್ಕಾಗಿ ಅದನ್ನು ತೋರಿಸ್ತಾ ಇರ್ತೀವಿ ಅಷ್ಟೇ. ನಮ್ಮ ಮಾವ ಬರ್ತಾವನೆ, ಬನ್ನಿ. ಇವಾಗ ಏನಾಗಿರೋದು ಎಂತಾಗಿರೋದು ಅಂತ ಕೇಳೋಣ. ಹಿಂಗೆ ಹೋಯ್ತಾ ಇದ್ದೆ, ತಿರ್ಗಿ ಹಿಂಗೆ ಹೋಯ್ತವನೆ. ಕಾರಣ ಏನಂತಂದರೆ ಅಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮಾಮ ಹೋಯ್ತವನೆ. ನಮ್ಮ ಮಾಮೂನಿಂದ ಈಗ ನಮ್ಮ ಮಾಮೂನ ಹಿಂಬಾಲಿಸ್ಕೊಂಡು ನಾನು ಇವಾಗ ಹೋಯ್ತವನಿ. ಮತ್ತೆ ಕಬ್ಬನ ಗದ್ದೆ ಒಳಗೆ ಹೋಗ್ಬೇಕು. ಇವಾಗ ಒಂಚೂರು ಧೈರ್ಯ, ನಮ್ಮ ಮಾಮವನೇ ಅಂತ. ನಾನೇನಾರ ಹುಲಿ ಸಿಂಹ ಕರಡಿ ಚಿರತೆ ಏನಾರು ಹಿಡ್ಕೊಳಕ್ಕೆ ಬಂದರೆ ನಮ್ಮ ಮಾಮ ಹೆಬ್ಬುಲಿ ಥರ ಬಂದು ಅವೆಲ್ಲ ಬಗದಾಗ್ತಾನೆ ಅಂತ ಧೈರ್ಯದಿಂದ ಹೋಯ್ತಾಯಿದ್ದೀನಿ. ಬನ್ನಿ, ಇವತ್ತು ಏನಾಗಿದ್ದದು ಮೋಟ್ರು ಅದೆಲ್ಲ ಕಾಯಿಲೆನೋ ಹೋಗಿದ್ದದಂತೆ. ಅದನ್ನು ಸಂಪೂರ್ಣವಾಗಿ ನೋಡೋಣ. ನಮ್ಮ ಡ್ಯಾಡಿಯವರು ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಇದನ್ನು ಗೊತ್ತಾ, ಇದೇನಂತಾರೆ ಅಂತ? ನೀವು ಮನೆ ಮುಂದೆ ಎಲ್ಲ ಬೆಳೆಸಿರ್ತೀರಲ್ಲ, ತುಳಸಿ ಹೂವು, ತುಳಸಿ ಎಲೆ, ಇದಕ್ಕೆ ಹೂವು ಅಂತಾರೇನೋ ಗೊತ್ತಿಲ್ಲ. ತುಳಸಿ ಎಲೆ ಆವಾಗ ನಾವು ಈ ಗಣಪತಿ ಹಬ್ಬ ಬಂದರೆ ಏನು ಮಾಡವು, ಇದು ಮಾಡವು, ಏನತ್ತಾವು ಕಿತ್ಕೊಬಂದು ಅದನ್ನ ಈಗ ನಮ್ಮ ಆಗ್ತಿರೋ ಹುಡುಗಿರು ಇರ್ತಾರಲ್ಲ, ಅವ್ರ ಕೈಲಿ ಕಟ್ಟಿಸ್ಬಿಟ್ಟು ಅದನ್ನ ದೇವ್ರಿಗೆ ಹಾಕ್ತಿದ್ರು. ಯಾಕೆಂದರೆ ತುಳಸಿ ಹೂವು ಶ್ರೇಷ್ಠ ಹೂವು ಅಂತ, ತುಳಸಿ ಎಲೆ ಶ್ರೇಷ್ಠ ಎಲೆ ಅಂತ. ನೋಡಿ ಎಷ್ಟವೆ ತುಳಸಿ ಎಲೆಗಳೆಲ್ಲ, ನೋಡಿ ಎಷ್ಟೊಂದವೆ. ನಮ್ಮ ಅಪ್ಪ ಫೋನ್ ಮಾಡ್ತಾನಿರಿ. ನೋಡಿ, ಇಲ್ಲಿ ಕಬ್ಬ ನೆಟ್ಟವ್ರೆ. ಕಬ್ಬ ನೆಡೋದು ಇವಾಗ ನಿಮ್ಗೆ ಹೆಂಗೆ ಅಂತಂದರೆ, ಆ ಥರ ಕಬ್ಬಿರ್ತಾವಲ್ಲ ಅವನ್ನ ಕಡ್ಕೊಂಡು ಅವು ಗರಿಯವಲ್ಲ ಬಿಡಿಸಿ ಅದನ್ನು ಒಂದೊಂದೇ ಅವು ಇದು ಬರ್ತವೆ. ಇದೇನು ಬಲೆ ಸಿಕ್ಬಿಟ್ಟಿರಂಗ ನನ್ನ ಕಾಲಿಗೆ ಉಳ್ಳಾಕ್ಬಿಟ್ಟಿರಂಗ ಅವ್ರು. ಇಲ್ಲಿ ಯಾರೋ ಬಲೆ ಹಾಕ್ಬಿಟ್ಟಿರಂಗ ಅವ್ರೆ. ಬಲೆನೇ ಇದೇನು ದಾರ, ಇದು ಬಲೆ ಏನಲ್ಲ. ಅದನ್ನು ಕರೆಕ್ಟಾಗಿ ಗಿಣ್ಣಿಗೆ ಕಟ್ ಮಾಡಿ ಈಗ ಸಿಗಾಕ್ತಾರೆ ಹಿಂಗೆ. ಇದ್ರ ಜೊತೆಗೆ ಇನ್ನೊಂದು ಥರ ಇವಾಗ ಪೈರು ಬಂದ್ಬಿಟ್ಟವೆ. ನಮ್ಮ ಸ್ನೇಹಿತ ಒಬ್ಬ ಆ ಪೈರ ಓಪನ್ ಮಾಡೋನೆ, ಭತ್ತದ ಪೈರು, ಒಳ್ಳೆ ಟೊಮೆಟೊ ಪೈರು ಇದ್ದಂಗವೆ. ಅವನು ಆದಷ್ಟು ಬೇಗ ತೋರಿಸ್ತೀನಿ. ನಮ್ಮ ಮಾಮೂರು ತೋಟದೊಳಗವ್ರೆ, ಬನ್ನಿ ಹೋಗೋಣ. ಆವಾಗಲೇ ಹೇಳಿದ್ನಲ್ಲ, ಇದೊಂದು ಹಳ್ಳದೆ ಅಂತ. ಇದೇ ಹಳ್ಳ, ನೀರಿರಲಿಲ್ಲ, ಇವಾಗ ನೀರದೆ. ಇದೊಂದು ಸ್ಪ್ಯಾನರ್ ಬಿತ್ತು, ಸ್ಪ್ಯಾನರ್ ತಗೊಂಡು ಹೋಗ್ತಾಯಿದ್ದೀನಿ. ಅದೇ ನಮ್ಮ ಮೋಟ್ರು ಕೆಟ್ಟೋಗ್ಬಿಟ್ಟದಲ್ಲ, ಅದು ಬಿಚ್ಚಕ್ಕೆ. ನೋಡಿ ಹೆಂಗೆ ಕಡಿತಾ ಇದ್ದಾರೆ, ಕಡ್ದು ಬಿಸಾಕ್ತವ್ರೆ. ಇಬ್ಬರು ಸ್ನೇಹಿತರು.
ಅದು ಹಂಗೆ ಹಿಡ್ಕೊಂಡು ಎಲ್ಲ ಇಟ್ಕೊಳ್ಳ
ಆ ಬೆಂಗಳೂರಲ್ಲಿ ಕೆಲಸ ಮಾಡಕ್ ಆಗ್ತೇಯಾ? ಅದು ಭಾರಿ ಕಷ್ಟ, ಅದು ಭಾರಿ ಕಷ್ಟ ಅಂತೀವಿ. ಇಲ್ಲೇನು ಹೊಸ ಹಿಂಸೆ ಇಲ್ಲ. ನೀರ್ ಚೆನ್ನಾಗಿದಾವ, ಒಳಗೆ ಇಳಿಬೇಕು, ನೀರ್ ಕುಡಿಬೇಕು, ಸೇರ್ಸ್ಬೇಕು. ಅಯ್ಯೋ ರಾಮ, ಎಲ್ಲ ಭಾರಿ ಇಜ್ಜತ್ ಕಡಿದೆ. ಹಳ್ಳಿ ಜೀವನ ಅಷ್ಟು ಕಷ್ಟ. ಆದ್ರೆ ಒಂಚೂರು ಕಷ್ಟಪಟ್ರೆ ಆಮೇಲೆ ನೆಮ್ಮದಿ ಇದೆ. ಅಲ್ಲಿ ಒಂಚೂರು ಸಿಟಿಲಿ ಯಾವಾಗಲೂ ಕಷ್ಟಪಡ್ಬೇಕಾಯ್ತದೆ. 10 ಗಂಟೆಗೆ ಹೋದ್ರೆ 9 ತಿರ್ಗಾ 10 ಗಂಟೆ ಕಷ್ಟಪಡ್ಬೇಕಾಯ್ತದೆ. ಇಲ್ಲಿ ಒಂಚೂರು 9 ಗಂಟೆ ಕಷ್ಟಪಡ್ಬಿಟ್ರೆ ಆಮೇಲೆ ಈಜಿ ಆಯ್ತದೆ. ಇಲ್ಲಿ ಈ ಬಾರಿ ಕಷ್ಟ. ಇದು ಗದ್ದೆ ಬೈಲೊಳಗೆ ಹೆಲ್ಮೆಟ್ ಹಾಕೊಂಬರಕ್ ಆಗಲ್ಲ, ಅದಕ್ಕೆ ಹಾಕೊಂಡಿಲ್ಲ. ಯಾರು ತಪ್ಪು ತಿಳ್ಕೊಬೇಡಿ. ಬಟ್ ನೀವು ರಸ್ತೆ ಮೇಲೆ ಗಾಡಿ ಓಡಿಸೋರು ಪ್ರತಿಯೊಬ್ರು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿದ್ದೆ. ಇಲ್ಲಿ ನೀರ್ ಬರ್ಲಿ ಅಂದ್ಬಿಟ್ಟು ಅಲ್ಲಿ ಫುಟ್ಪಾತ್ ಕಾಯಿಲ್ನ ಚೇಂಜ್ ಮಾಡಿದ್ರು. ಇವಾಗ ಆ ಫುಟ್ಪಾತ್ ಬೇರೆ ಮಣ್ಣು ಕೂತ್ಕೊಂಡಿದೆ, ಇಲ್ಲಿ ನೀರೇ ಬರ್ತಾ ಇದೆ. ಇಲ್ಲಿ ನೋಡಿ, ತಿರ್ಗಿ ಇವಾಗ ಅದಕ್ಕೆ ಚೇಂಜ್ ಮಾಡ್ಬೇಕು. ನೋಡಿ ಕಷ್ಟ, ಇನ್ನೊಬ್ರು ಮತ್ತೊಮ್ಮೆ ಹಳ್ಳೊಳಿ ಗಿಡಿಯಕ್ಕೆ ಹೋಯ್ತಾ ಇದೀವಿ. ನಮ್ ಡ್ಯಾಡಿ ನಮ್ ಪುಟ್ರೆ ನಾ ಇಳ್ಕತೀನಿ, ಅದೇ ನಮ್ ಡ್ಯಾಡಿ ಅವ್ರು ನಮ್ಗೆ ಬಿಡಲ್ಲ. ಹೋಯ್ತಾ ಇದೀವಿ, ಬನ್ನಿ. ಹಂಗೆ ಇರ್ಲಿ, ತಡಿ ಮಾಮ, ಸುಮ್ಮನೆ ಹಂಗೆ ಕ್ರಾಸ್ ಆಗಿರ್ಲಿ. ನಾನು ಹತ್ತಿ ಸಾಕಾಗಿ ಹಳೆ ಫೋನ್ ಆಯ್ತು, ನನಗೆ ಗೊತ್ತದ ಒಂಟೆ ಹೋಗಿದ್ದೆ ನಾನು ಹಿಡ್ದಿ ತಡಿ.
ಕೊಡ್ತೀವಿ ಹೊರಕ್ಕೆ. ಬನ್ನಿ.
ಕಡಿದ ಬಾಯಿ ನಾನು ನೋಡಿ ತೋಣಾಗಿದೆ ಚೆನ್ನಾಗಿದೆ ನೋಡ್ತಾ ಇದ್ರು ಆಮೇಲೆ ಉಲ್ಟಾ ಕುತ್ಕೊಂಡಿದ್ದೀನಿ ಬಾಯಿಗೆ ಬಾಯಿ ಬರ್ತೀನಿ ಬಾಯಿ ಬರ್ತೀನಿ ನೋಡಲಿಕ್ಕೆ ಭಾರಿ ಸಂತೋಷ ಮಾಡಲಿಕ್ಕೆ ಭಾರಿ ಕಷ್ಟ ಬೀಳ್ಸ್ಬಿಟ್ಟಿದ್ದ ಇವಾಗ ನನ್ನ ಇವಾಗ ನಾನು ಆ ಕಡೆಗೆ ಹೋದ್ರೆ ಬೋಳಾರ ಕೆರೆ ಈ ಕಡೆಗೆ ಹೋದ್ರೆ ನಮ್ಮೂರು ನೋಡ್ರಿ ಎಷ್ಟು ಸಖತ್ತಾಗಿ ತೋರಿಸ್ತೀನಿ ಇದಕ್ಕೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇದಕ್ಕೆ ನನ್ನನ್ನು ಫಾಲೋ ಮಾಡ್ಕೋಬೇಕು ಇವನ್ ಬೇರೆ ಗಾಡಿ ಕರೆಕ್ಟಾಗಿ ಓಡಿಸ್ತಾ ಇಲ್ಲ ಆದ್ರೂ ಧೈರ್ಯ ಮಾಡಿ ನೀವು ಈ ತರ ದೃಶ್ಯಗಳನ್ನ ಈ ರೀತಿ ತೋರಿಸ್ಬೇಕು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಯವ್ವ ಇದು ಯಾವ್ದಾರ ಕಬ್ಬನ್ ಗದೆ ಒಂದು ಒಳ್ಳೆ ಶೂಟ್ ತೆಗಿಬೇಕು ಕಬ್ಬನ್ ಗದೆ ಸಾಕಾಗದೆ ಒಳ್ಳೆ ಯಾವ್ದಾರ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಬಂದು ಒಳ್ಳೆ ಶೂಟ್ನ ತೆಗಿಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ ಖಂಡಿತವಾಗಿ ತೆಗಿತೀನಿ ನಿಧಾನಕ್ಕೆ ನೋಡಿದ್ರೆ ಇಬ್ಬರಿಗೂ ಚೆನ್ನಾಗಿರ್ತದೆ ನಾನು ಬಿದ್ದರೆ ಭಾರಿ ಕಷ್ಟ ಆಯ್ತದೆ ಭಾರಿ ಅಂದ್ರೆ ಭಾರಿ ಕಷ್ಟ ಆಯ್ತದೆ ನೋಡಿ ಕಬ್ಬು ನಾವು ಈ ತರ ಹೋಯ್ತಾ ಇರೋದು ಆದ್ರೆ ನಾವು ಈ ತರ ತೋರಿಸ್ತಾ ಇರೋದು ನಿಮ್ಗೆ ರಿವರ್ಸ್ ಮಾಡೋದು ತೋರಿಸ್ಬೋದು ಆದ್ರೆ ಅದು ನನಗೆ ಇಷ್ಟ ಇಲ್ಲ ನೋಡಿ ನಮ್ಗೆ ಖುಷಿ ಆಗೋದು ಈ ತರ ನೋಡಿ ಪತ್ರ ಹಿಡ್ಕೊಂಡಿದ್ದೀನಿ ಭಯ ಆಯ್ತದೆ ಆದ್ರೂ ಹಿಡ್ಕೊಂಡಿದ್ದೀನಿ ಬೆಳೆಯೋರು ಅಲ್ಲಿ ಕಷ್ಟಪಡ್ತಾ ಇದಾರೆ ನಾವಿಲ್ಲಿ ಸುಖ ಪಡ್ತಾ ಇದ್ದೀವಿ ವಿಡಿಯೋ ಮಾಡ್ಕೊಂಡು ಆದ್ರೆ ಈ ಕಷ್ಟ ಹೆಂಗಿದ್ದದು ಏನು ಅಂತ ತೋರಿಸ್ತಾ ಇರೋದು ನಿಮ್ಗೆ ಬೇಜ ಮಾಡ್ಕೊಬೇಡಿ ನೀವು ಅವ್ರು ಅಷ್ಟು ಕಷ್ಟಪಡ್ತಾ ಇದ್ರೆ ನೀವು ವಿಡಿಯೋ ಮಾಡ್ಕೊಂಡು ನಿಂತಿದ್ದಿಲ್ಲಪ್ಪ ಅಂತ ಅವ್ರು ಎಷ್ಟು ಕಷ್ಟ ಬಂಗ್ ಬೀಳ್ತಾ ಇದ್ರು ಅನ್ನೋದ ನಾನು ನಿಮ್ಗೆ ತೋರಿಸ್ತಾ ಇದ್ದೆ ಅಷ್ಟೇಯ ಇದು ನಮ್ಮ ತಂದೆ ಒಬ್ಬರಲ್ಲ ಇಡೀ ಊರಲ್ಲಿ ಯಾರ್ಯಾರು ವ್ಯವಸ್ಥೆ ಮಾಡ್ಕೊಂಡಿದ್ರು ಅವ್ರು ಎಲ್ಲರ ಕಥೆನೂ ಇದೆಯಾ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ರು ಅಂತ ಬದಿ ನೀರು ಬರ್ತದೆ ಹಾ ಸರಿ ಕಷ್ಟಪಡ್ತವ್ರೆ ಅವ್ರಿಗೆ ಕಷ್ಟಪಡ್ತಾ ಇದ್ರು ನಮ್ಮನ್ನು ಊಟ ಮಾಡಿ ಅಂತವ್ರೆ ಇದೆಯಲ್ಲವೇ ಪ್ರೀತಿ ಇದೆಯಲ್ಲವೇ ಇದು ಇಲ್ಲಿ ನೀರು ಹೆಂಗ್ ಹೋಯ್ತಾ ಅದು ಈಗ ಹಿಂಗೆ ಹೋಲಿ ಇವಾಗ ನಾವು ಈ ಗಾಡಿ ನಿಂತ್ಕೊಂಡು ಮನೆ ಕಡೆಗೆ ಬರ್ತೀವಿ ಬನ್ನಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ಥರದ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಧನ್ಯವಾದಗಳು.